ಹಾಡಹಗಲೇ ನಗರಸಭೆ ಅಧ್ಯಕ್ಷೆ ಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಲಬುರಗಿಯ ಶಹಬಾದ್ ಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ಹತ್ಯೆಯಾಗಿದೆ. 42 ವರ್ಷದ ಗಿರೀಶ್ ಕಂಬನೂರ್ ಕೊಲೆಯಾದಂತಹ ವ್ಯಕ್ತಿ ಹಾಡಹಗಲೇ ನಗರಸಭೆ ಅಧ್ಯಕ್ಷೆಯ ಪತಿಯನ್ನ ಬರ್ಬರವಾಗಿ ಕಲಬುರಗಿಯ ಶಹಬಾದ್ ನಗರದ ರೈಲ್ವೆ ಸ್ಟೇಷನ್ನಲ್ಲಿ ಹತ್ಯೆ ಮಾಡಲಾಗಿರುವಂತದ್ದು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಶಹಬಾದ್ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಟಿಕೆಟ್ ಬುಕ್ ಮಾಡುವಾಗಲೇ ಕೊಲೆ ಮಾಡಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಗಿರೀಶ್ ಸಹೋದರ ಸತೀಶ್ ಕಂಬನೂರ್ ಅವರ ಹತ್ಯೆ ಕೂಡ ಮಾಡಲಾಗಿತ್ತು. ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈಲ್ವೆ ಸ್ಟೇಷನ್ನಲ್ಲಿ ಹಾಡಹಗಲೇ ದುಷ್ಕರ್ಮಿಗಳಿಂದ ಹಲ್ಲೆ ಮಾಡಿ ಗಿರೀಶ್ ಕಂಬನೂರ್ ಅನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಇನ್ನು ಇವರು ನಗರಸಭೆ ಅಧ್ಯಕ್ಷೆಯ ಪತಿ ಅಂತ ಕೂಡ ಹೇಳಲಾಗ್ತಾ ಇದೆ. 42 ವರ್ಷದ ಗಿರೀಶ್ ಅವರನ್ನ ಹತ್ಯೆ ಮಾಡಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಇವರ ಸಹೋದರ ಸತೀಶ್ ಕಂಬನೂರ್ನನ್ನು ಕೂಡ ಹತ್ಯೆ ಮಾಡಲಾಗಿತ್ತು. ಹಾಗಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲೇ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಕಳೆದ 2 ವರ್ಷ ಗಿರೀಶ್ ಅವರ ಸಹೋದರನನ್ನೂ ಹತ್ಯೆ ಮಾಡಲಾಗಿತ್ತು. ಇದೀಗ ಗಿರೀಶ್ ಅವರನ್ನು ಕೂಡ ಹಾಡಹಗಲೇ ಹತ್ಯೆ ಮಾಡಲಾಗಿದೆ. ಏನು ಮಾರಕಾಸ್ತ್ರದಿಂದ ಅವರ ಮೇಲೆ ಹಲ್ಲೆ ಮಾಡಿ ಅವರ ದೇಹಕ್ಕೆ ಚುಚ್ಚಿ ಅದನ್ನ ಅಲ್ಲೇ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿರುವಂಥದ್ದು. ಹೋಲ್ ಇನ್ಸಿಡೆಂಟ್ ಬಗ್ಗೆ ಕಣ್ಣಾರೆ ಕಂಡಂಥವರು ಅಥವಾ ಕುಟುಂಬದವರು ಏನ್ ಮಾಹಿತಿ ಕೊಡ್ತಿದ್ದಾರೆ? ಘಟನೆ ಯಾಕೆ ಆಗಿದೆ ಏನು ಅನ್ನೋದ್ರ ಬಗ್ಗೆ. ಹೌದು, ಇದು ಏನು ಕಲಬುರಗಿಯ ಶಹಬಾದ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ನಡೆದಂತ ಘಟನೆ. ಗಿರೀಶ್ ಕಂಬಕ್ನೂರನವರು ಈಗ ಹತ್ಯೆಯನ್ನ ಮಾಡಲಾಗಿದೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಆತನನ್ನ ತಲ್ವಾರ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿದ್ದಾರೆ. ಅಲ್ಲದೆ ಇವರು ಏನು ಕಲಬುರಗಿಯಿಂದ ಈ ಮಧ್ಯಾಹ್ನ ಕಲಬುರಗಿಗೆ ಬಂದು ವಾಪಸ್ ಮತ್ತೆ ಶಹಬಾದ್ ತೆರಳಿದ್ರು. ಯಾವ್ದು ಬೇರೆ ಕಡೆ ತೆರಳುವಗಾಗಿ ಏನು ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡಲು ಹೋಗಿದ್ರು. ಆ ಸಂದರ್ಭದಲ್ಲಿ ಹೊಂಚಾಕಿ ಕುಳಿತಕ್ಕಂತಹ ದುಷ್ಕರ್ಮಿಗಳು ಇವರ ಮೇಲೆ ಏಕಾಏಕಿ ಅಟ್ಯಾಕ್ ಅನ್ನ ಮಾಡಿ ಇವರಿಗೆ ಮಾರಕಾಸ್ತ್ರಗಳನ್ನು ಕೊಚ್ಚಿ ಕೊಲೆಯನ್ನ ಮಾಡಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಇವರ ಸಹೋದರರಾದಂತಹ ಸೇಮ್ ಇದೇ ರೀತಿಯಲ್ಲಿ ಅವರನ್ನ ಕೂಡ ಮರ್ಡರ್ ಮಾಡಲಾಗಿತ್ತು. ಅವರು ಏನು ಸತೀಶ್ ಇದ್ದಾರೆ ಅವರನ್ನು ಕೂಡ ಮರ್ಡರ್ ಮಾಡಲಾಗಿತ್ತು. ಇವರು ಏನು ಗಿರೀಶ್ ಕುಂಬನೂರ್ ಇದ್ದಾರೆ, ಇವರು ಮಾಜಿ ಸಚಿವ ದಿವಂಗತ ಸಿ ಗುರುನಾಥ್ ಅವರ ಸೋದರನ ಮಗನಾಗಿದ್ದು, ಈ ಕಳೆದ ಹಲವು ವರ್ಷಗಳಿಂದ ಈ 2 ಕುಟುಂಬ ಏನು ಹಳೆ ದ್ವೇಷ ಇತ್ತು ಅನ್ನಲಾಗಿದೆ. ಆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ತನ್ನ ಸಹೋದರನನ್ನು ಕೂಡ ಕೊಲೆ ಮಾಡಲಾಗಿತ್ತು. ಆದ್ರೆ ಇವರನ್ನ ಯಾರಿಗೂ ಕೊಲೆ ಮಾಡಿದ್ದಾರೆ ಮತ್ತೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಅಥವಾ ಬೇರೆ ವಿಚಾರಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಸುಮಾರು 4 ರಿಂದ 5 ಜನ ದುಷ್ಕರ್ಮಿಗಳು ಸೇರಿ ಇವರನ್ನ ಮರ್ಡರ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇವರು ಏನು ಈ ಸದ್ಯ ಕಾಂಗ್ರೆಸ್ನ ಸಿಎಂಸಿ ಅಧ್ಯಕ್ಷದ ಅಂಜಲಿ ಅವರ ಏನು ಪತಿ ಇವರು ಗಿರೀಶ್ ಕಂಬನೂರ್ ಅವರು ಈ ಕಳೆದ ಹಲವು ವರ್ಷಗಳಿಂದ ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ರು. ಆದ್ರೆ ಇಂದು ಏನು ಮಧ್ಯಾಹ್ನದ ನಂತರ ಇವರು ಏನು ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಏಕಾಏಕಿ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಇವರಿಗೆ ಕೊಲೆಯನ್ನ ಮಾಡಲಾಗಿದೆ. ಆ ಒಂದು ಎಷ್ಟು ಕ್ರೂರವಾಗಿ ಇವರನ್ನ ಹತ್ಯೆ ಮಾಡಲಾಗಿದೆ. ಅಲ್ಲದೆ ಇವ್ರಿಗೆ ಚುಚ್ಚಿದಂತಹ ಏನ್ ತಲವಾರು ಕೂಡ ಹೊಟ್ಟೆಯಲ್ಲಿ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.